ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಅಥಾತಃ ಭಾಗವತೆ ದ್ವಿತೀಯೇ ಸ್ಕಂಧೆ ನವಮೇ ಅಧ್ಯಾಯೇ ಚತುಸ್ತ್ರಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 9ನೇ ಅಧ್ಯಾಯದ 34ನೇ ಶ್ಲೋಕಃ ಅತ್ರ ಸನ್ನಿರೂಪ್ಯತೆ. ಸ್ವಯಂ ಭಗವತೈವ ಸ್ವಾತ್ಮಜಂ ಆದಿಕವಿಂ ಚತುರ್ಮುಖಂ ಪ್ರತಿ ಉಪದಿಷ್ಟೇಷು ಚತುರ್ಷು ಶ್ಲೋಕೇಷು ಚತುಶ್ಲೋಕಿ ಭಾಗವತಮಿತಿ ಪ್ರಚಿತೇಷು ಅಯಂ ತೃತೀಯಃ ಶ್ಲೋಕಃ. ಭಗವತಃ ಸರ್ವತ್ರ ವ್ಯಾಪ್ತಿಂ ತಥಾಪಿ ಸರ್ವೇಭ್ಯಃ ಪದಾರ್ಥೇಭ್ಯಃ ತಸ್ಯ ಅಪ್ರಯೋಜನತ್ವಂ ಚ ಅಸ್ಮಿನ್ ಶ್ಲೋಕೆ ಭೂತಾನಾಂ ದೃಷ್ಟಾಂತಪುರಸ್ಸರಮೇವ ವ್ಯಾಖ್ಯಾಸ್ಯತೆ. ಪಂಚಮಹಾಭೂತಾನಿ ಪೃಥ್ವ್ಯಪ್ತೇಜೋ ವಾಯುವಾಕಾಶ ರೂಪಾಣಿ ಸ್ಥೂಲೇಷು ಸೂಕ್ಷ್ಮೇಷು ಚ ಭೌತಿಕೇಷು ಪದಾರ್ಥೇಷು ಶರೀರಾದಿಷು ಉಪಾದಾನರೂಪೇಣ ಅಂತಃ ಪ್ರವಿಶ್ಯ ತಿಷ್ಠಂತಿ. ಅಥಾಪಿ ಬಹಿರಪಿ ತಿಷ್ಠಂತಿ. ಯೇಷು ದೇಷು ಕಾಲೇಷು ಏತೆ ಭೌತಾಃ ಪದಾರ್ಥಾಃ ಭೌತಾನಿ ಶರೀರಾಣಿ ವಾ ನೈವ ಸ್ಯುಃ ತತ್ರಾಪಿ ವರ್ತಂತೆ ಏತಾನಿ ಮಹಾಂತಿ ಭೂತಾನಿ. ಅತಃ ಭೂತಾನಿ ಸ್ವಕಾರ್ಯ ಪ್ರವಿಷ್ಟಾನೀತಿ ಅಪ್ರವಿಷ್ಟಾನೀತಿ ಚ ಪರಿಗಣ್ಯಂತೆ. ತಥೈವ ಅಹಮಪಿ ಅಸ್ಮಿನ್ ಪ್ರಪಂಚೆ ಆಧಾರತಯಾ ಅನುಪ್ರವಿಶ್ಯ ತಿಷ್ಠಾಮಿ. ತಥಾಪಿ ತಸ್ಮಾತ್ ಬಹಿಃ ಅರ್ಥಾತ್ ಯಸ್ಮಿನ್ ದೇಶೆ ಕಾಲೇ ಚ ಪ್ರಪಂಚೋಯಂ ನೈವ ಭವೇತ್ ತತ್ರಾಪಿ ವಿದ್ಯತೆ. ಸ್ವಸ್ಯ ಅಸ್ತಿತ್ವಾರ್ಥಂ ನೈವ ಚ ಪ್ರಪಂಚಂ ಅವಲಂಬತೆಯಂ ಪರಮೇಶ್ವರಃ. ತಥಾ ಪ್ರಪಂಚೆ ನಾಸ್ತಿ ಇತಿ ಚ ಅಯಮೇವ ವ್ಯವಹ್ರಿಯತೆ ಇತಿ ತಸ್ಯ ಮಹಿಮ್ನಃ ವರ್ಣನವಿದಂ. ಯದ್ಯಪಿ ವಿರೋಧಾಭಾಸಃ ವರ್ತತೆ ಇತಿ ಭಾತಿ, ತಥಾಪಿ ತತ್ರ ಕಾಚನ ವಿರೋಧಾಭಾಸ ಪರಿಹೃತಿರಪಿ ತೇನೈವ ಪ್ರಾದರ್ಶ್ಯತ. ಭಗವಂತ ತನ್ನ ಪುತ್ರನಾದ ಚತುರ್ಮುಖ ಬ್ರಹ್ಮನಿಗೆ ತನ್ನ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಒಂದು ಶ್ಲೋಕ ಇದು. ಭಾಗವತದ ಮಹತ್ವದ 4 ಶ್ಲೋಕಗಳು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಶ್ಲೋಕಗಳು ಅನಿಸ್ಕೊಂಡಿವೇನಿವೆ. ಅವುಗಳಲ್ಲಿ 3ನೇ ಶ್ಲೋಕ ಇದೆ. ಭಗವಂತ ಹೇಗೆ ಎಲ್ಲ ಪದಾರ್ಥಗಳಲ್ಲೂ ಇದ್ದಾನೆ, ಅವುಗಳಲ್ಲಿ ಇದ್ದೂ ಕೂಡ ಅವುಗಳಿಲ್ಲದ ದೇಶಕಾಲದಲ್ಲೂ ಇದ್ದಾನೆ, ಅವನಿಗೆ ಅವುಗಳ ಅವಲಂಬನೆ ಇಲ್ಲ ಅನ್ನೋದನ್ನೆಲ್ಲ ಇಲ್ಲಿ ವರ್ಣನೆ ಮಾಡಿ ತೋರಿಸ್ತಾರೆ. ಈ ಪಂಚಮಹಾಭೂತಗಳು ತಮ್ಮಿಂದ ಹುಟ್ಟಿದಂಥ ಎಲ್ಲ ಭೌತಿಕ ಪದಾರ್ಥಗಳಲ್ಲಿ ನಮ್ಮ ಶರೀರ, ಇನ್ನಿತರ ಮನೆ ಮಠ ಮೊದಲಾದ ಉಪಕರಣಗಳು ಅಲ್ಲಿ ಎಲ್ಲ ಕಡೆಯೂ ಕೂಡ ಉಪಾದಾನ ರೂಪೇಣ ಇದ್ದೇ ಇವೆ.
ಇದರ ಹೊರಗೂ ಕೂಡ ಅವಿವೆ. ಯಾವ ದೇಶ ಯಾವ ಕಾಲದಲ್ಲಿ ಈ ಎಲ್ಲ ಭೌತ ಪದಾರ್ಥಗಳು, ನಮ್ಮ ಶರೀರವೇ ಮೊದಲಾದ ಎಲ್ಲ ಭೌತ ಪದಾರ್ಥಗಳು ಇಲ್ಲವೋ ಅಲ್ಲಿಯೂ ಕೂಡ ಪಂಚಮಹಾಭೂತಗಳು ಇದ್ದವು, ಮುಂದೂ ಇರ್ತವೆ. ಆದ್ದರಿಂದ ಈ ಪಂಚಮಹಾಭೂತಗಳು ತಾವಿರಲಿಕ್ಕೆ, ತಮ್ಮ ಅಸ್ತಿತ್ವಕ್ಕೆ ಈ ಭೌತ ಪದಾರ್ಥಗಳು, ತಾವೇ ಹುಟ್ಟಿಸಿದ ಭೌತ ಪದಾರ್ಥಗಳನ್ನು ಅವಲಂಬಿಸಿಲ್ಲ ಅನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಭಗವಂತನು ಕೂಡ ಪ್ರಪಂಚದ ಒಳಗಿದ್ದಾನೆ, ಪ್ರಪಂಚವಿಲ್ಲದ ದೇಶಕಾಲದಲ್ಲಿದ್ದಾನೆ. ಆದರೆ ತನ್ನ ಇರುವಿಗಾಗಿ ಪ್ರಪಂಚವನ್ನು ಬಯಸುವುದಿಲ್ಲ, ಆದ್ದರಿಂದ ಪ್ರಪಂಚದಲ್ಲಿ ಇಲ್ಲ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಈ ಶ್ಲೋಕಗಳಲ್ಲಿ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಅಂತ ಅನುವಾದ ಮಾಡಿದ್ದು ಕಂಡು ಬರ್ತದೆ. ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅವಲಂಬಿಸಿ ಏನು ಹೇಳಿದಾರಲ್ಲ ಅದೇ ಕಾರಣ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಬ್ರಹ್ಮತರ್ಕದ ಆ ಶ್ಲೋಕದಲ್ಲಿ ಹಾಗೇ ಇದೆ, ಯಥಾ ಮಹಾಂತಿ ಭೂತಾನಿ ಶರೀರೇಶು ಬಹಿಸ್ತಥ ಅಂತ. ಶರೀರ ಅಂದ್ರೆ ಯಾವುದನ್ನು ತಿಳ್ಕೊಳ್ಬೇಕು, ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಅಂತ ಅನುವಾದ ಮಾಡಿದ್ದಾರೆ. ಸ್ವಕಾರ್ಯೇಷು ಭೂತೇಷು ಸ್ವಕಾರ್ಯೇಷು ಸ್ವಕಾರ್ಯ ಶರೀರೇಷು ಪ್ರವಿಷ್ಟಾನಿ ವರ್ತಂತೆ ಅಂತ ವಿಜಯಧ್ವಜರ ವ್ಯಾಖ್ಯಾನ ಇದೆ. ಸ್ವಕಾರ್ಯ ಭೂತೇಷು ಸ್ವಕಾರ್ಯ ಶರೀರೇಷು ಪ್ರವಿಷ್ಟಾನಿ ಅಂತ ಯಾದವಾರ್ಯರ ವ್ಯಾಖ್ಯಾನವೂ ಕೂಡ ಇದೆ. ಆದರೆ ಇಲ್ಲಿ ಪೃಥ್ವಿ ಅಪ್ಪು ತೀರಿಸು ವಾಯು ಆಕಾಶ ಅನ್ನುವ 5 ಮಹಾಭೂತಗಳಿಂದ ಹುಟ್ಟಿದ್ದು ನಿಮ್ಮ ಶರೀರಗಳು ಮಾತ್ರ ಅಲ್ಲ, ನಾವಿರುವ ಮನೆ, ಮಠ, ಉಡುವ ಬಟ್ಟೆ, ತೊಡುವ ಆಭರಣಗಳು ಎಲ್ಲವೂ ಕೂಡ ಈ ಪಂಚಮಹಾಭೂತಗಳಿಂದ ಹುಟ್ಟಿದ್ದೆ. ಪಂಚಮಹಾಭೂತಗಳು ಹೀಗೆ ಎಲ್ಲದಕ್ಕೂ ಕೂಡ ಉಪಾದಾನ ಕಾರಣ. ಆದ್ದರಿಂದ ನಾನಲ್ಲಿ ಶ್ಲೋಕದಲ್ಲಿ ಉಚ್ಚಾವಚೇಷು ಭೂತೇಶು ಅಂತಿದೆಯಲ್ಲ, ಅಲ್ಲಿ ಭೂತ ಅಂದ್ರೆ ಒಟ್ಟಾರೆ ಪದಾರ್ಥಗಳು, ಪಂಚಮಹಾಭೂತಗಳಿಂದ ಹುಟ್ಟಿದ ಪದಾರ್ಥಗಳು. ನಮ್ಮ ಶರೀರ ಇರಬಹುದು, ನಮ್ಮ ಪ್ರಾಣಿಗಳ ಪಕ್ಷಿಗಳ ಶರೀರ ಇರಬಹುದು, ಜಡವಾದ ಮನೆ ಮಠ ಮೊದಲಾದ ಪದಾರ್ಥಗಳು, ಆಭರಣಗಳು, ಒಟ್ಟಾರೆ ಭೌತಿಕವಾದದ್ದು ಪಂಚಮಹಾಭೂತಗಳಿಂದ ಹುಟ್ಟಿದ ವಸ್ತುಗಳು ಏನೇನಿವೆ ಅವೆಲ್ಲವೂ ಕೂಡ ಇಲ್ಲಿ ಭೂತ ಅಂತಲೇ ಪರಿಗಣಿತ ಆಗಿವೆ. ಇದೆಲ್ಲದಕ್ಕೂ ಕೂಡ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಈ ಪಂಚಮಹಾಭೂತಗಳು. ನಾನು ಹೀಗೆ ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹಿಗ್ಗಿಸಿಕೊಂಡಿದ್ದೇನೆ. ಮೂಲ ಭಾಗವತದಲ್ಲಿ ಭೂತ ಅಂತ ಮಾತ್ರ ಶಬ್ದ ಇದೆ, ತಾತ್ಪರ್ಯದಲ್ಲಿ ಶರೀರ ಅಂತ ಶಬ್ದ ಇದೆ. ಹಾಗಿದ್ರೂ ಕೂಡ ಶರೀರ ಅಂದ್ರೆ ಬಾಡಿ, ನಾವು ನೀವು ಇರುವ ಶರೀರಗಳು, ನಮ್ಮ ಪ್ರಾಣಿಗಳ ಪಕ್ಷಿಗಳ ಶರೀರ ಮಾತ್ರ ಅಂತ ಅರ್ಥ ಅಲ್ಲ. ಅದಕ್ಕೆ ಶರೀರ ಅಂದ್ರೆ ಒಟ್ಟಾರೆ ಯಾವುದೇ ವಸ್ತು. ಸ್ವಕಾರ್ಯ ಶರೀರೇಶು, ಪಂಚಮಹಾಭೂತಗಳಿಂದ ಹುಟ್ಟಿದ ಯಾವುದೇ ವಸ್ತು, ಶರೀರವೂ ಆಗಬಹುದು, ಶರೀರ ಅಲ್ಲದೆ ಇರುವಂತಹ ಮತ್ತೆ ಪದಾರ್ಥವೂ ಆಗಬಹುದು ಅಂತ ನಾನು ಅದನ್ನ ಇಟ್ಕೊಂಡಿದ್ದೇನೆ. ವ್ಯಾಸರ ಮತ್ತು ಆಚಾರ್ಯರ ಅಭಿಪ್ರಾಯಕ್ಕೆ ವಿರುದ್ಧ ಆಗಲಿಲ್ಲ ಅಂತಲೇ ಭಾವಿಸುತ್ತೇನೆ. ಈ ಪಂಚಮಹಾಭೂತಗಳು ಮತ್ತು ಅವುಗಳಿಂದ ಹುಟ್ಟಿರುವ ವಸ್ತುಗಳ ಬಗ್ಗೆ ಅವಲೋಕನ ಮಾಡುವಾಗ ತುಂಬಾ ನಮ್ಮ ಕಣ್ಣೆದುರಿಗೆ ನಿತ್ಯ ನಾವು ನೋಡುವಂತಹ ಕೆಲವು ವಸ್ತುಗಳ ಬಗ್ಗೆ ಮೊದಲು ನೋಡೋಣ. ಮಣ್ಣಿನಿಂದ ಗಡಿಗೆ ಹುಟ್ಟಿದೆ, ಬಂಗಾರದಿಂದ ಆಭರಣ ಹುಟ್ಟಿದೆ, ನೂಲಿನಿಂದ ಬಟ್ಟೆ ಹುಟ್ಟಿದೆ. ಆ ಮಣ್ಣು, ಬಂಗಾರ ಮತ್ತೆ ನೂಲು ಇವೆಲ್ಲ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ಅವುಗಳಿಂದ ಹುಟ್ಟಿರುವಂಥವು ಈ ಗಡಿಗೆ, ಬಟ್ಟೆ, ಆಭರಣ ಮೊದಲಾದ ಪ್ರಾಡಕ್ಟ್ಗಳು, ವಸ್ತುಗಳು, ಕಾರ್ಯಗಳು. ಈ ಕಾರ್ಯಗಳು ಇದ್ದಾಗಂತೂ ಆ ಮೆಟೀರಿಯಲ್ ಕಾಸ್ ಇದ್ದೇ ಇರ್ತದೆ. ಘಟ ಇದ್ದಾಗ ಮಣ್ಣಿದ್ದೇ ಇರ್ತದೆ, ಮಣ್ಣಿಲ್ಲದೇ ಘಟ ಇರುವುದು ಸಾಧ್ಯವೇ ಇಲ್ಲ. ಆಭರಣ ಇದೆ ಅಂದ್ರೆ ಬಂಗಾರದ ಆಭರಣವೇ, ಬಂಗಾರ ಅಲ್ಲಿ ಇದ್ದೇ ಇದೆ. ಹಾಗೇನೆ ಬಟ್ಟೆ ಇದೆ ಅಂದ್ರೆ ನೂಲುಗಳ ಜೊತೆಗೇನೆ ಬಟ್ಟೆ ಇದೆ. ಹೀಗೆ ಆ ಕಾರ್ಯ ಹುಟ್ಟಿದಾಗ ಕಾರಣ ಅಂತೂ ಅಲ್ಲಿದ್ದೇ ಇರ್ತದೆ. ಕಾರಣ ಕಣ್ಣಿಗೆ ಕಾಣದೇ ಇರಬಹುದು, ಬಂಗಾರ ಕಣ್ಣಿಗೆ ಕಾಣ್ತದೆ, ನೂಲು ಸಣ್ಣಗೆ ಕಣ್ಣಿಗೆ ಕಾಣದೇ ಇರಬಹುದು, ಸಣ್ಣ ಸಣ್ಣ ಎಳೆ ಎಳೆ ನೂಲುಗಳು ಕಾಣದೇ ಇರಬಹುದು, ಆದ್ರೆ ನೂಲು ಅಲ್ಲಿದೆ ಅನ್ನೋದು ಸ್ಪಷ್ಟ. ಆದರೆ
ಬಟ್ಟೆ ಹುಟ್ಟುವುದಕ್ಕಿಂತ ಮುಂಚೆಯೂ ನೂಲಿತ್ತು. ಗಡಿಗೆ ನಿರ್ಮಿತ ಆಗೋದಕ್ಕಿಂತ ಮುಂಚೆನೂ ಮಣ್ಣಿತ್ತು. ಆಮೇಲೂ ಇರ್ತದೆ, ನೂಲು ಇರ್ತದೆ, ಮಣ್ಣು ಇರ್ತದೆ. ಆಮೇಲೆಯೂ ಬಂಗಾರದ ಆಭರಣ ನಾವು ಮತ್ತೆ ರೂಪಾಂತರಿಸಿದ ಮೇಲೂ ಕೂಡ ಆ ಬಂಗಾರ ಇದ್ದೇ ಇರ್ತದೆ. ಮಣ್ಣು ತಾನಿರ್ಲಿಕ್ಕೆ, ನೂಲು ತಾನಿರ್ಲಿಕ್ಕೆ ಬಟ್ಟೆಯನ್ನೇನು ಬಯಸೋದಿಲ್ಲ. ಮಣ್ಣಿಲ್ಲದ, ಗಡಿಗೆ ಇಲ್ಲದ ಕಾಲದಲ್ಲಿಯೂ ದೇಶದಲ್ಲಿಯೂ ಮಣ್ಣಿತ್ತು, ಆಮೇಲೂ ಇರ್ತದೆ. ನಮ್ಗೆ ಇದನ್ನೆಲ್ಲ ಅನುಭವದಿಂದ ನೋಡಿ ಗೊತ್ತಿದೆ, ನಮ್ಮ ಕಣ್ಣೆದುರಿಗೆ ನೋಡಿ ಗೊತ್ತಿದೆ ಇದೆಲ್ಲ. ಆದ್ದರಿಂದ ಈ ಉಪಾದಾನ ಕಾರಣ ತನ್ನ ಉಪಾದೇಯವನ್ನು ಪ್ರವೇಶಿಸಿಲ್ಲ ಅನ್ನುವಂಥ ಒಂದು ವ್ಯವಹಾರ ಇದೆ. ಹಾಗೆ ಭಗವಂತನು ಕೂಡ ಪ್ರಪಂಚದೊಳಗಿದ್ದಾನೆ, ಆದರೆ ಅವನ ಅಸ್ತಿತ್ವಕ್ಕಾಗಿ ಪ್ರಪಂಚವನ್ನು ಅವಲಂಬಿಸಿಲ್ಲ. ಆದ್ದರಿಂದ ಪ್ರಪಂಚದೊಳಗೆ ಅವನು ಇಲ್ಲ ಅನ್ನೋ ವ್ಯವಹಾರ ಕಾಣಿಸ್ತದೆ ಅಂತ ಹೀಗೆ ಬಂದಿದೆ. ಈಗ ಇಲ್ಲಿ ಪ್ರವೇಶಿಸಿಲ್ಲ ಎಂಬ ವ್ಯವಹಾರ ಇದೆ ಅಂತೆಲ್ಲ ಅನುವಾದ ಮಾಡಿದ್ದಾರಲ್ಲ. ಹಾಗೇನೆ ಶ್ಲೋಕದಲ್ಲಿಯೂ ಕೂಡ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಅಂತಲೇ ಇದೆಯಲ್ಲ, ಅದನ್ನೇ ಅನುವಾದ ಮಾಡಿದ್ದಾರೆ. ಅಲ್ಲಿ ವ್ಯವಹಾರ ಎಲ್ಲಿದೆ ಅಂತ ನಮಗೆ ಸಂಶಯ ಬರ್ತಿರ್ತದೆ. ಅನೇಕ ಕಡೆ ಪಾಮರರು ಕೂಡ ಕೆಲವು ಮಾತುಗಳನ್ನು ಆಡ್ತಿರ್ತಾರೆ, ಏನೋ ತಿಳಿದಿರ್ತಾರೆ, ಆ ತಿಳಿದಿದ್ದನ್ನ ಮಾತಿನಲ್ಲಿ ಅವ್ರು ಹಿಡಿದು ಇಟ್ಟಿರ್ತದೆ. ಆದರೆ ಹಾಗೆ ಇಲ್ಲೂ ಕೂಡ ನಮ್ಮ ವ್ಯವಹಾರದಲ್ಲಿ ಇದೆಯೋ ಹೇಗೆ ಅನ್ನೋ ಒಂದು ಪ್ರಶ್ನೆ ಬರೋದು ಸಹಜ. ನಮ್ಮ ವ್ಯವಹಾರದಲ್ಲಿ ಇದೆ ಅಂತಲ್ಲ, ತಿಳಿದವರ ವ್ಯವಹಾರದಲ್ಲಿ, ಪಂಡಿತರ ವ್ಯವಹಾರದಲ್ಲಿ ಮತ್ತು ಆಯಾ ಕ್ಷೇತ್ರದಲ್ಲಿ ಪರಿಣಿತರಾದವರ ವ್ಯವಹಾರದಲ್ಲಿ ಹಾಗೆ ಕಾಣಿಸ್ತದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮಣ್ಣು ಗಡಿಗೆಗಿಂತ ಮುಂಚೆನೂ ಆಮೇಲೂ ಇರ್ತದೆ. ನೂಲು ಕೂಡ ಮುಂಚೆಯೂ ಇತ್ತು, ಆಮೇಲೂ ಇರ್ತದೆ. ಆದ್ದರಿಂದ ನೂಲು ಬಟ್ಟೆಯೊಳಗಿಲ್ಲ, ಮಣ್ಣು ಗಡಿಗೆಯೊಳಗಿಲ್ಲ, ಬಂಗಾರ ಆಭರಣದೊಳಗಿಲ್ಲ ಅಂತ ವ್ಯವಹಾರ ಇದೆ. ಆದರೂ ಪ್ರವಿಷ್ಟಾನೇ ಅಪ್ರವಿಷ್ಟಾನೇ, ಒಂದು ರೀತಿಯಿಂದ ಪ್ರವಿಷ್ಟ, ಮಣ್ಣು ಗಡಿಗೆಯೊಳಗಿದ್ದೇ ಇದೆ. ಇನ್ನೊಂದು ದೃಷ್ಟಿಯಿಂದ ಅಪ್ರವಿಷ್ಟ. ಇವೆಲ್ಲವೂ ಕೂಡ ಪಾರಿಭಾಷಿಕ ಟರ್ಮ್ಸ್ ಇವು. ಮಣ್ಣು ತಾನಿರ್ಲಿಕ್ಕಾಗಿ ಗಡಿಗೆ ಬೇಕಾಗಿಲ್ಲ, ಮಣ್ಣೊಂದು ಯಾವುದೋ ನೆಲದ ಮೇಲೆ ಬಿದ್ದಿರ್ತದೆ. ನೂಲು ಕೂಡ ಹಾಗೆ ಬಟ್ಟೆನೇನು ಅವಲಂಬಿಸಿಲ್ಲ, ಆ ದೃಷ್ಟಿಯಿಂದ ಪ್ರವೇಶಿಸಿಲ್ಲ ಅಂತ ಹೇಳ್ತಾರೆ. ಇದು ನೂಲು, ಮಣ್ಣು, ಗಡಿಗೆ ಇದ್ರ ಬಗ್ಗೆ ಆಯಿತು. ಪಂಚಮಹಾಭೂತಗಳಿವೆ ಇರ್ತೀವಿ ಅಲ್ಲ, ಅವು ತಾವಿರಲಿಕ್ಕೆ, ತಮ್ಮ ಅಸ್ತಿತ್ವಕ್ಕೆ ನಮ್ಮ ನಿಮ್ಮ ಶರೀರಗಳನ್ನು, ಮನೆ, ಮಠ, ಈ ಪರ್ವತ ಇತ್ಯಾದಿ ಸಂಗತಿಗಳನ್ನು ಅವಲಂಬಿಸಿವೆಯಾ? ಇಲ್ಲ. ಈ ಪ್ರಪಂಚ ಹುಟ್ಟುವುದಕ್ಕಿಂತ ಮುಂಚೆನೂ ಅವೆಲ್ಲ ಪಂಚಮಹಾಭೂತಗಳು ಇದ್ದೇ ಇರ್ತವೆ. ಆದ್ದರಿಂದ ಪಂಚಮಹಾಭೂತಗಳು ಇಲ್ಲಿ ಪ್ರವಿಷ್ಟ ಅಲ್ಲ ಅಂತ ಹೀಗೆ ವ್ಯವಹಾರ ಕಂಡು ಬರ್ತದೆ. ನಮ್ಮ ದೃಷ್ಟಿಯಿಂದ ಕಂಡು ಬರ್ತದೆ ಅಂತ ನಾವು ವಿಚಾರ ಮಾಡಬಾರದು ಅನ್ನೋದಕ್ಕಾಗಿ ಇಷ್ಟು ಹೇಳ್ತಿದ್ದೇನೆ ಅಷ್ಟೆ. ಪ್ರವೇಶಿಸಿದಂತೆನೂ ಹೌದು, ಪ್ರವೇಶಿಸದೇ ಇರುವಂತೆನೂ ಹೌದು. ಎಲ್ಲವೂ ಅದು ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಪ್ರವಿಷ್ಟ, ಇನ್ನೊಂದು ನಿರ್ದಿಷ್ಟ ಭಾಷೆಯಲ್ಲಿ ಅಪ್ರವಿಷ್ಟ ಅಷ್ಟೇ. ಭಗವಂತ ಕೆಲವು ಕಡೆ ಕರ್ತ ಅಂತೀವಿ, ಹೌದು, ಆದರೆ ಅಕರ್ತಾನೂ ಹೌದು. ಅಕರ್ತ ಬೇರೆ ದೃಷ್ಟಿಯಿಂದ, ಪ್ರಯತ್ನಪೂರ್ವಕವಾಗಿ ಮಾಡಲಿಲ್ಲ ಆದ್ದರಿಂದ ಅಕರ್ತ, ಜಗತ್ತಿಗೆ ಅವನೇ ಕಾರಣ ಆದ್ದರಿಂದ ಕರ್ತ, ಹೀಗೆಲ್ಲ ಹೇಳ್ತೀವಲ್ಲ. ಹಾಗೆ ಈ ಎಲ್ಲ ಪಂಚಮಹಾಭೂತಗಳು ತಮ್ಮಿಂದ ಹುಟ್ಟಿದ ಭೌತ ಪದಾರ್ಥಗಳಲ್ಲಿ ಪ್ರವಿಷ್ಟವೂ ಹೌದು, ಅಪ್ರವಿಷ್ಟವೂ ಹೌದು. ಹಾಗೆ ಭಗವಂತ ಈ ಜಗತ್ತಿನೊಳಗೆ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ತೈತ್ರೇಯ ಉಪನಿಷತ್ತು ಹೇಳುವಂತೆ ಅದರೊಳಗೆ ಪ್ರವಿಷ್ಟನೂ ಹೌದು, ಆದರೆ ಅಪ್ರವಿಷ್ಟನೂ ಹೌದು. ಪ್ರಪಂಚದೊಳಗೆ ಆಧಾರವಾಗಿ ಅವನಿದ್ದಾನೆ, ಹೌದು, ಅದರ ಹೊರಗೂ ಇದ್ದಾನಲ್ಲ. ಪ್ರಪಂಚ ಇಲ್ಲದ ದೇಶಕಾಲದಲ್ಲಿಯೂ ಅವನಿರ್ತಾನೆ. ಆದ್ದರಿಂದ ತನ್ನ ಅಸ್ತಿತ್ವಕ್ಕಾಗಿ ಅವನು ಪ್ರಪಂಚವನ್ನೇನೂ ಅವಲಂಬಿಸಿಲ್ಲ. ಆದ್ದರಿಂದ ಪ್ರಪಂಚದಲ್ಲಿ ಇಲ್ಲ ಭಗವಂತನನ್ನ ಅಂತ ಹೇಳುವುದು ಏನು ತಪ್ಪಲ್ಲ. ತಥಾ ತೇಷು ನ ತೇಷ್ವಹಂ, ಎರಡನ್ನೂ ಅದನ್ನು ಹೇಳಿದ್ದಾರೆ. ತಥಾ ತೇಷು, ಆ ಎಲ್ಲ ಪದಾರ್ಥಗಳಲ್ಲಿ ನಾನು ಇದ್ದೇನೆ, ಹೌದು, ಹಾಗೆ ಇಲ್ಲ ಕೂಡ ಹೌದು. ನಮ್ಮದೇ ಉದಾಹರಣೆ ತಗೊಂಡ್ರೆ ಗೊತ್ತಾಗ್ತದೆ. ನಾವೇ ದುಡ್ಡು ಸುರಿದು ಕಷ್ಟಪಟ್ಟು ಮನೆ ಕಟ್ಟಿಸಿದ್ದೇವೆ, ಮನೆಯೊಳಗಿದ್ದೇವೆ, ಹೌದು,
ಮನೆಯ ಹೊರಗೆ ನಾವಿದ್ರೂ ಕೂಡ ಮನೆಯೊಳಗಿದ್ದಂತೇನೆ, ನಮ್ಮದೇ ಮನೆ ಆದ್ರಿಂದ. ಆದರೆ ನಮ್ಮ ಅಸ್ತಿತ್ವಕ್ಕೆ ಮನೆಯೇ ಬೇಕಂತೇನಿಲ್ಲ. ಏನಾದರೂ ತೊಂದರೆ ಆದರೆ ಮನೆಯ ಹೊರಗೆ ಹೋಗಿ ಇರಬಲ್ಲೆವು ಕೂಡ. ಆದ್ರಿಂದ ನಾವು ಮನೆಯೊಳಗಿದ್ದೂ ಇಲ್ಲದಂತೆ, ಭಗವಂತನು ಕೂಡ ಈ ಎಲ್ಲ ಪದಾರ್ಥಗಳ ಒಳಗೂ ಇದ್ದೂ ಇಲ್ಲದಂತೆ. ನಮ್ಮದೊಂದು ದೃಷ್ಟಾಂತ ನಾನು ಕೊಟ್ಟೆ. ಆದರೂ ಭಗವಂತನ ದೃಷ್ಟಾಂತ, ಭಗವಂತನ ದಾರ್ಷ್ಟಾಂತಿಕ ನಮ್ಗಿಂತ ಹೆಚ್ಚು ವಿಭಿನ್ನ. ನಾವು ಮನೆಯಲ್ಲಿಲ್ಲದೆ ಹೋದ್ರೂ ರಾತ್ರಿ ಯಾವ್ದಾದ್ರು ಮಠ ಆದರೂ ನಮಗೆ ಬೇಕು. ಮಠ ಬೇಡ, ಇನ್ನೊಬ್ಬರ ಮನೆ ಬೇಡ ಅಂದ್ರೆ ಒಂದು ಬರೀ ನೆಲ ಆದರೂ ಬೇಕು. ನೆಲವೂ ಇಲ್ಲದೆ ಆಕಾಶದಲ್ಲಿ ಹಾಗೆ ನಾವು ಮಲಗಲಿಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅದರಿಂದ ನಮ್ಮ ದೃಷ್ಟಾಂತ, ನಮ್ಮ ಮನೆಯ ದೃಷ್ಟಾಂತ ಕೊಟ್ಟದ್ದು ಒಂದು ಸ್ಥೂಲ ದೃಷ್ಟಿಯಿಂದ ಅಷ್ಟೆ. ಈಗ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಶ್ಲೋಕದಲ್ಲಿ ಪಂಚಮಹಾಭೂತಗಳನ್ನ ಮತ್ತು ಅದರಿಂದ ಹುಟ್ಟಿದ ವಸ್ತುಗಳನ್ನ ದೃಷ್ಟಾಂತವಾಗಿ ತಗೊಂಡಿದ್ದಾರೆ. ಭಗವಂತನನ್ನ ಮತ್ತು ಅವನಿಂದ ಹುಟ್ಟಿದ ಈ ಜಗತ್ತನ್ನ ದಾರ್ಷ್ಟಾಂತಿಕವಾಗಿ ತಗೊಂಡಿದ್ದಾರೆ. ನಾನು ಇನ್ನೊಂದು ಸ್ವಲ್ಪ ವಿವರಿಸಿ ಹೇಳಿದೆ ಅಷ್ಟೆ. ಭಗವಂತ ಮತ್ತು ಈ ಜಗತ್ತು ಅನ್ನೋ ದಾರ್ಷ್ಟಾಂತಿಕ, ಅದನ್ನು ವಿವರಿಸಲಿಕ್ಕೆ ಪಂಚಮಹಾಭೂತಗಳು ಮತ್ತೆ ಅದರಿಂದ ಹುಟ್ಟಿದ ಭೌತ ಪದಾರ್ಥಗಳು, ಅದನ್ನು ವಿವರಿಸಲಿಕ್ಕೆ ಮತ್ತೆ ನಮ್ಮ ಕಣ್ಣೆದುರಿಗೆ ನೇರವಾಗಿ ಕಾಣುವಂತಹ ಮಣ್ಣು, ಗಡಿಗೆ, ನೂಲು, ಬಟ್ಟೆ, ಬಂಗಾರ ಮತ್ತು ಆಭರಣ, ಇಷ್ಟರ ಉದಾಹರಣೆಯನ್ನ ಈ ಕಾರಣಕ್ಕಾಗಿ ಹೇಳಿದ್ದೇನೆ. ಆದ್ದರಿಂದಲೇ ಭೂತ ಅಂದರೆ ಕೇವಲ ಶರೀರ ಅಲ್ಲ, ಪಂಚಮಹಾಭೂತಗಳಿಂದ ಹುಟ್ಟಿದ್ದೆಲ್ಲವೂ ಜಡ, ಚೇತನ ಎಲ್ಲ ವಸ್ತುಗಳು ಕೂಡ ಇಲ್ಲಿ ನಮ್ಮ ಗ್ರಹಿಕೆಗೆ ಬರಬೇಕಾದದ್ದೇ ಅಂತ ಅದರ ತಾತ್ಪರ್ಯ. ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಅಂತಿದೆ. ಶರೀರವನ್ನೇ ಒಂದು ವೇಳೆ ಇಟ್ಕೊಂಡ್ರೆ ನಮ್ಮ ತಂದೆ ತಾಯಿಯಿಂದ ನಮಗೆ ಬಂದಂತಹ ಸ್ಥೂಲ ದೇಹ, ಇದಕ್ಕೂ ಪಂಚಮಹಾಭೂತಗಳು ಬೇಕು. ಅನಿರುದ್ಧ ದೇಹಕ್ಕೂ ಪಂಚಮಹಾಭೂತಗಳು ಬೇಕೇ ಬೇಕು. ಇವೆರಡು ಒಂದು ನಿರ್ದಿಷ್ಟ ಕಾಲದಲ್ಲಿ ಹುಟ್ಟಿದ್ದು ಮತ್ತೆ ನಷ್ಟ ಆಗುವಂಥವು. ಲಿಂಗದೇಹ ಇದೆ. ಲಿಂಗದೇಹವು ಕೂಡ ಅನಾದಿ ಕಾಲದಿಂದ ಇದೆ, ಆದರೆ ಅದಕ್ಕೂ ಪಂಚಮಹಾಭೂತಗಳಿಂದ ಒಂದು ಪೋಷಣೆ ಇದೆ. ಒಂದು ಕಾಲದಲ್ಲಿ ನಷ್ಟ ಆಗಿ ಹೋಗ್ತದೆ. ಅದಕ್ಕಾಗಿ ಸಾಮಾನ್ಯವಾಗಿ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಅಂತ ಹೇಳಿದ್ದಾರೆ. ಸೂಕ್ಷ್ಮ ಶರೀರ ಅಂದರೆ ಅನಿರುದ್ಧ ಶರೀರ, ಸ್ಥೂಲ ಶರೀರ ಅಂದರೆ ನಮ್ಮ ಭೌತ ಶರೀರ. ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತರಾಗದೆ ಎಲ್ಲ ಭೌತ ವಸ್ತುಗಳನ್ನು ತಗೊಳ್ಬೇಕು ಅಂತ ನನ್ನ ಅಭಿಪ್ರಾಯವನ್ನು ನಾನೀಗಾಗಲೇ ಹೇಳಿದ್ದೇನೆ. ಯಥಾ ಮಹಾತಿ ಭೂತಾನಿ ತಾತ್ಪರ್ಯದಲ್ಲಿ ದೊಡ್ಡ ಮಹಾಭೂತಗಳು, ಪಂಚಮಹಾಭೂತಗಳು ಶರೀರೇಶು, ಶರೀರಗಳಲ್ಲೂ ಇವೆ, ಹೊರಗೂ ಇವೆ. ಏವಂ ಹರಿಶ್ಚ ಭೂತೇಶು, ಭೂತಗಳಲ್ಲೂ ಇದ್ದಾನೆ, ಹೊರಗೂ ಇದ್ದಾನೆ. ವ್ಯಾಪ್ತಿ ಹೇತುತಃ ಸರ್ವತ್ರ ವ್ಯಾಪ್ತನಾಗಿರುವುದರಿಂದ ಅಂತ ಅದರ ತಾತ್ಪರ್ಯ. ತಸ್ಮಾತ್ ತತ್ಸ್ಥೋ ನತಸ್ಥಶ್ಚ ಪ್ರೋಚ್ಯತೆ ಹರಿರೀಶ್ವರ. ಅದರಿಂದ ಭಗವಂತ, ಈಶ್ವರನಾದ ಭಗವಂತ ಇದರೊಳಗಿದ್ದಾನೆ ಹೌದು, ಇದರೊಳಗಿಲ್ಲ ಕೂಡ ಹೌದು. ಭಗವಂತ ಈ ಎಲ್ಲ ಭೂತಗಳಲ್ಲಿ ಅಂತ ಬಂದಾಗ, ಭೂತ ಅಂದ್ರೆ ಬ್ರಹ್ಮ ಮೊದಲಾದ ಎಲ್ಲ ಜೀವರು, ಜಡವಸ್ತುಗಳು, ಹಾಗೆ ಲಕ್ಷ್ಮೀದೇವಿಯು ಕೂಡ ಒಂದು ಭೂತವೇ. ಲಕ್ಷ್ಮೀದೇವಿಯಲ್ಲೂ ಕೂಡ ಅವನಿದ್ದಾನೆ, ಅವಳನ್ನು ಮೀರಿಯೂ ಕೂಡ ಇದ್ದಾನೆ. ದೇಶತಃ ಕಾಲತಃ ಅವನೆಲ್ಲಿದ್ದಾನೋ ಅಲ್ಲೆಲ್ಲ ಇವಳು ಇದ್ದೇ ಇದ್ದಾಳೆ. ಆದರೆ ಗುಣತಃ ಅವನಿಗಿರುವ ವ್ಯಾಪ್ತಿ ಈಕೆಗಿಲ್ಲ. ಆದ್ದರಿಂದ ಭೂತದಲ್ಲಿ ಲಕ್ಷ್ಮೀದೇವಿಯನ್ನು ಸೇರಿಸಿಕೊಂಡ್ರೂ ಅವಳಲ್ಲಿ ಇವನಿದ್ದಾನೆ, ಅವಳನ್ನು ಮೀರಿಯೂ ಇದ್ದಾನೆ ಅಂತ ಈಗ ನಾವು ಅದನ್ನ ಶ್ಲೋಕವನ್ನು ತಿಳ್ಕೊಳ್ಬಹುದು. ಒಟ್ಟಾರೆ ಅವನ ಅಸ್ತಿತ್ವಕ್ಕೆ ಲಕ್ಷ್ಮಿಯ ಅವಲಂಬನವೂ ಬೇಕಾಗಿಲ್ಲ, ಬ್ರಹ್ಮಾದಿಗಳ ಅವಲಂಬನವೂ ಬೇಕಾಗಿಲ್ಲ, ಯಾವ ಜಡದ ಅವಲಂಬನವೂ ಬೇಕಾಗಿಲ್ಲ, ಚೇತನದ ಅವಲಂಬನವೇ ಬೇಕಾಗಿಲ್ಲ ಅಂದಮೇಲೆ ಇನ್ನ ಜಡದ ಅವಲಂಬನವಾದರೂ ಆತನಿಗೆ ಯಾಕೆ ಬೇಕು? ಅಲ್ಲಿ ಶ್ರೀಧರನ ವ್ಯಾಖ್ಯಾನ ಹೀಗೆ ಕಂಡು ಬರ್ತದೆ. ಭೌತ ಪದಾರ್ಥಗಳು ಪಂಚಮಹಾಭೂತಗಳಿಂದ ಸೃಷ್ಟ ಆದ ಮೇಲೆ ಅಣು ಅಂತ ಅವರ ಪಾಠ ಇದೆ. ಅಣು ಅಂತದ್ರಿಂದ ಆಮೇಲೆ ಅಂತ ಅರ್ಥ. ಪಂಚಮಹಾಭೂತಗಳಿಂದ ಭೌತಿಕ ಪದಾರ್ಥಗಳು ಹುಟ್ಟಿದ ಮೇಲೆ ಆ ಪಂಚಮಹಾಭೂತಗಳು ಆ ಭೌತ ಪದಾರ್ಥಗಳನ್ನ ಪ್ರವೇಶಿಸಿದಂತೆ ಕಾಣಿಸ್ತದೆ. ನೋಡಿದವರಿಗೆ ಹಾಗೆ ಕಾಣಿಸ್ತದೆ. ಆದರೆ ವಾಸ್ತವಿಕವಾಗಿ
ಅವು ಕಾರಣ ರೂಪದಿಂದ ಮೊದಲು ಕೂಡ ಇದ್ದೇ ಇದ್ದವು. ಆದ್ದರಿಂದ ಅವೇನು ಅಲ್ಲಿ ಪ್ರವೇಶ ಮಾಡಿಲ್ಲ, ಹುಟ್ಟಿದ ಮೇಲೆ ಪ್ರವೇಶ ಮಾಡಿಲ್ಲ. ಹಾಗೇನೆ ಈ ಎಲ್ಲ ಭೌತಿಕ ಪದಾರ್ಥಗಳಲ್ಲಿ ಭಗವಂತನ ಅಸ್ತಿತ್ವ ಕಾರಣ ರೂಪದಿಂದ ಮೊದಲೂ ಇದ್ದೇ ಇದೆ. ಅದನ್ನು ಸೃಷ್ಟಿ ಆದಮೇಲೆ ಪ್ರವೇಶ ಮಾಡಲಿಲ್ಲ ಅಂತ ಅವರ ವ್ಯಾಖ್ಯಾನ ಇದೆ, ಶ್ರೀಧರರ ವ್ಯಾಖ್ಯಾನ. ವೀರರಾಘವರು ಸ್ವಲ್ಪ ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ತೇಜಸ್ಸು, ವಾಯು, ಆಕಾಶ ಇವೆಲ್ಲ ಪಂಚಮಹಾಭೂತಗಳಲ್ಲಿ ಪ್ರವಿಷ್ಟ ಆಗಿವೆ, ಆದರೂ ಪ್ರವಿಷ್ಟ ಅಲ್ಲ. ಯಾಕೆಂದರೆ ಮಡಕೆ ಒಡೆದ್ರೆ ಆ ಮಹಾಭೂತಕ್ಕೇನು ಧಕ್ಕೆ ಆಗೋದಿಲ್ಲ. ಮಡಕೆ ಸಣ್ಣದಿದ್ರೂ ಕೂಡ ಪಂಚಮಹಾಭೂತಗಳು ದೊಡ್ಡದಾಗೇ ಇರ್ತವೆ. ಹಾಗೆ ಭಗವಂತನ ಶರೀರ ಅನಿಸಿಕೊಂಡಿರುವ ಈ ಜಡಚೇತನ ಎಲ್ಲವೂ ಕೂಡ ಅದು ಭಗವಂತ ಅದರೊಳಗೆ ಆತ್ಮರೂಪದಿಂದ ತಾನು ಪ್ರವೇಶ ಮಾಡೇ ಇದ್ದಾನೆ. ಆದರೆ ಅವುಗಳ ದೋಷ ಆತನಿಗಿಲ್ಲ, ಆದ್ದರಿಂದ ಅವನು ಅಲ್ಲಿ ಪ್ರವಿಷ್ಟನಲ್ಲ. ಆಟಕ್ಕಿದ್ದಾನೆ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಭಗವಂತ ಅದರೊಳಗಿದ್ದೂ ಕೂಡ ಅದರ ಲೇಪದಿಂದ ಅಂಟಿಲ್ಲ, ಆದ್ದರಿಂದ ಅವನು ಅಲ್ಲಿಲ್ಲ ಅಂತ ಹೇಳಬಹುದು. ಇಲ್ಲಿ ಕೆಲವು ಅರ್ಥಗಳು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತವೆ. ಶ್ರೀಧರರು ಹೇಳಿದ ಅರ್ಥ ಅಷ್ಟು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗದೆ ಹೋದರೂ ವೀರರಾಘವರು ಹೇಳಿದ ಅರ್ಥ ಚೆನ್ನಾಗಿದೆ. ಅದಕ್ಕೆ ಅವರು ಪ್ರಮಾಣ ಕೊಟ್ಟಿಲ್ಲ, ಇಷ್ಟೇ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ, ಅದು ಪ್ರಮಾಣ ಪುರಸ್ಸರವಾದ ಅರ್ಥ. ಆದರೆ ಅಲ್ಲಿ ಒಳಗೆ ಇದ್ದೂ ಕೂಡ ಅದರ ಅಂಟಿಲ್ಲ, ಆದ್ದರಿಂದ ಅವನಲ್ಲಿ ಇಲ್ಲ ಅನ್ನೋ ಮಾತೇನಿದೆ. ಆ ದೃಷ್ಟಿಯಿಂದ ವೀರರಾಘವರ ವ್ಯಾಖ್ಯಾನ ಸ್ವೀಕಾರಕ್ಕೆ ಯೋಗ್ಯವೇ ಆಗಿದೆ, ನನ್ನ ಅಭಿಪ್ರಾಯ ಹಾಗೆ. ಹೀಗಿದೊಂದು ವಿಚಿತ್ರವಾದ ಶ್ಲೋಕ. ಭಗವಂತನನ್ನ ನಾವು ಯಾವ ಶಬ್ದದಿಂದ ವರ್ಣಿಸಿದರೂ ಅದು ಅವನಿಗೆ ಸಂದೇ ಸಲ್ಲುತ್ತದೆ. ನಮಗಿದು ಗೊತ್ತಿದೆ, ಬೇರೆ ಕಡೆ ನಾವು ನೋಡಿದ್ದೇವೆ. ಸಂಸಾರದಲ್ಲಿ ಅವನೇನೂ ಬದ್ಧನಲ್ಲ, ನಿತ್ಯ ಮುಕ್ತ ಅವನು. ಆದರೂ ಆತನನ್ನ ಬದ್ಧ ಅಂತ ಹೇಳಬಹುದಂತೆ. ಯಾಕೆಂದ್ರೆ ಬದ್ಧೋ ಬಂಧಾದಿಕರ್ತೃತ್ವಾತ್, ಉಪನಿಷತ್ ಭಾಷ್ಯದಲ್ಲಿ ಹಾಗಿದೆ. ನಮ್ಮ ಬಂಧಕ್ಕೆ ಅವನ ಕಾರಣ ಆದ್ದರಿಂದ ಅವನು ಬದ್ಧ ಅಂತ ಹೇಳ್ತಾರೆ. ನಾವು ಬಂಧನಕ್ಕೆ ಒಳಗಾಗಿ ಬಳಲುತ್ತಾ ಇರೋದ್ರಿಂದ ಬದ್ಧರು, ನಮ್ಮ ಬಂಧಕ್ಕೆ ಅವನ ಕಾರಣ ಆದ್ರಿಂದ ಅವನು ಬದ್ಧ. ನಿತ್ಯ ಮುಕ್ತ ಆದ್ರಿಂದ ಅಬದ್ಧ. ಅಬದ್ಧ ಅನ್ನೋ ಶಬ್ದವು ಬದ್ಧ ಅನ್ನೋ ಶಬ್ದವು ಬೇರೆ ಬೇರೆ ದೃಷ್ಟಿಕೋನದಿಂದ ಹೇಗೆ ಭಗವಂತನಲ್ಲಿ ಹೊಂದುತ್ತದೋ ಹಾಗೆ ಕರ್ತ ಎಂಬ ಶಬ್ದ, ಅಕರ್ತ ಎಂಬ ಶಬ್ದ, ಭೋಕ್ತ ಎಂಬ ಶಬ್ದ, ಅಭೋಕ್ತ ಎಂಬ ಶಬ್ದ ಭಗವಂತನಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದ ನಡೀತವೋ ಹಾಗೆ ಭಗವಂತ ಸರ್ವಶಬ್ದ ವಾಚ್ಯ. ಈ ಎಲ್ಲ ಕಾರಣಗಳಿಂದ ಭಗವಂತನನ್ನು ಜಗತ್ತಿನಲ್ಲಿ ಪ್ರವಿಷ್ಟ ಅಂತಲೂ ಅಪ್ರವಿಷ್ಟ ಅಂತಲೂ ಸತ್ ಅಂತಲೂ ಅಸತ್ ಅಂತಲೂ ಹೇಳಿದರೂ ಏನು ತಪ್ಪಿಲ್ಲ. ಅವೆಲ್ಲ ಭಗವಂತನ ಮಹಿಮೆಗೆ ದ್ಯೋತಕಾಗ್ತವೆ. ಅವನು ಈ ಮುಂಚೆಯೂ ಇದ್ದ, ಆಮೇಲೂ ಇದ್ದಾನೆ. ಲಕ್ಷ್ಮೀದೇವಿಗೂ ಒಂದು ರೀತಿಯಾದ ಉತ್ಪತ್ತಿ ಇದೆ, ಒಂದು ರೀತಿಯಾದ ನಾಶ ಇದೆ. ಅದನ್ನು ಈಗ ನಾವೇನು ನೋಡಬೇಕಾಗಿಲ್ಲ, ಹಿಂದೆ ಬೇಕಾದಷ್ಟು ನೋಡಿದ್ದೀವಿ. ಯಾವ ರೀತಿಯಾದ ನಾಶವೂ ಇಲ್ಲ, ಯಾವ ರೀತಿಯಾದ ಹುಟ್ಟೂ ಇಲ್ಲದೆ ಇದ್ದವನು. ಅದರಿಂದ ಲಕ್ಷ್ಮೀದೇವಿಗಿಂತ ಮುಂಚೆಯೂ ಇದ್ದಾನೆ, ಆಮೇಲೂ ಇದ್ದಾನೆ. ಉಳಿದ ಬ್ರಹ್ಮಾದಿಗಳಿಗಿಂತ ಮುಂಚೆ ಆಮೇಲಂತೂ ಇದ್ದೇ ಇದ್ದಾನೆ. ಜಡವಾದ ಪದಾರ್ಥಗಳಿಗಂತೂ ನಾವು ವರ್ಣಿಸುವುದೇ ಬೇಡ. ಆದ್ದರಿಂದ ಭಗವಂತ ಇವೆಲ್ಲದಕ್ಕಿಂತ ಮುಂಚೆಯೂ ಆಮೇಲೂ ಇದ್ದಾನೆ, ಅವುಗಳ ಜೊತೆಗೂ ಇದ್ದಾನೆ. ಲಕ್ಷ್ಮೀದೇವಿಯಿಂದ ತೊಡಗಿ ಮತ್ತಾವ ವ್ಯಕ್ತಿಯಿಂದಲೂ ಯಾವ ಜಡದಿಂದಲೂ ಆತನಿಗೆ ಆಗಬೇಕಾದ್ದೇನೂ ಇಲ್ಲ, ಯಾವುದರ ಅವಲಂಬನವೂ ಬೇಕಾಗಿಲ್ಲ. ಪ್ರತಿಯೊಬ್ಬ ಲಕ್ಷ್ಮೀದೇವಿಯಿಂದ ತೊಡಗಿ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಒಂದು ಅವಲಂಬನೆ ಇದೆ, ಭಾವನಾತ್ಮಕವಾದ ಅವಲಂಬನ ಇದೆ, ಭೌತಿಕವಾದ ಅವಲಂಬನ ಇದೆ. ನಾವು ಇರಬೇಕಾದ್ರೆ ಭಗವಂತನಲ್ಲೇ ಇರಬೇಕು, ಲಕ್ಷ್ಮೀದೇವಿ ಅಲ್ಲೇ ಇರಬೇಕು. ಭೌತಿಕ ಅಂದರೆ ಪಂಚಮಹಾಭೂತಗಳಿಂದ ಅಂತ ಹೇಳಲಿಲ್ಲ, ಇರ್ಲಿಕ್ಕೊಂದು ಜಾಗ ಬೇಕು ಲಕ್ಷ್ಮೀದೇವಿಗೂ ಕೂಡ. ಅಪ್ರಾಕೃತವಾದ ಜಾಗ ಆದರೂ ಬೇಕಲ್ಲ, ಆ ಅಪ್ರಾಕೃತವಾದ ಜಾಗವೇ ಭಗವಂತ, ಅಪ್ರಾಕೃತವಾದ ಸ್ಥಳವೇ. ಅವನಲ್ಲೇ ಅವಳಿದ್ದಾಳೆ. ಅವಳ ಹೃದಯದಲ್ಲಿ ಅವನಿದ್ರೂ ಕೂಡ, ಅವನ ಹೃದಯದಲ್ಲಿ ಅವಳಿದ್ರೂ ಕೂಡ ಅವನು ಅವಳನ್ನು ಅವಲಂಬಿಸಿಲ್ಲ ಅಂತನ್ನುವುದು ಸತ್ಯ. ಹೀಗೆ ಈ ಎಲ್ಲ ವಿಷಯಗಳನ್ನ ಈ ಶ್ಲೋಕದ ಮೂಲಕ ಕಾಣಬಹುದು ಅಂತ ನನಗನ್ನಿಸಿದೆ. ಅದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.